ಅಲ್ಲಿ ಧನಂಜಯ ಅವರು ಮಾತಾಡ್ತಾ ಇದ್ರು, ರೋಡ್ಗಳ ಸ್ಥಿತಿ ನೋಡಬೇಕು, ಒಬ್ಬ ಕಾಮನ್ ಮ್ಯಾನ್ಗೆ ಏನು ಬೇಕಾಗಿದೆ, ಲ್ಯಾಂಡ್ ಓನರ್ಶಿಪ್ಪು, ಅಪಾರ್ಟ್ಮೆಂಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು NOCಗಳು, ಆಕ್ಯುಪೈಯಿಂಗ್ ಸರ್ಟಿಫಿಕೇಟ್ಗಳು ಇವೆಲ್ಲ ಬೇಕಾಗ್ತವೆ, ಬೇಕಾದ ಸಮಸ್ಯೆಗಳಿವೆ ಅಲ್ಲಿ. ಸೊ ಇದರೆಲ್ಲದರ ಮಧ್ಯದಲ್ಲಿ ಒಂದು ಪ್ಲಾನು, ಇದನ್ನು ಧನಂಜಯ ಅವರು ಬಿಟ್ಟಿ ಭಾಗ್ಯ ಅಂತ ಹೇಳಿ ಅದು ಬಿಟ್ಟಿ ಭಾಗ್ಯ ಅನ್ನೋ ವರ್ಡ್ ನಾನು ಬಳಸೋಕ್ಕೆ ಇಷ್ಟಪಡಲ್ಲ. ಕಾರಣ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಬೇರೆ ಬೇರೆ ವಿಶ್ಲೇಷಣೆಗಳಿದೆ. ಗ್ಯಾರಂಟಿ ಸ್ಕೀಮ್ ಬಂದಮೇಲೆ ಏನಾಯಿತು, ಅದು ಯಾಕೆ ಬಿಟ್ಟಿ ಭಾಗ್ಯ ಅಲ್ಲ, ಬೇರೆ ಅದರ ಬಗ್ಗೆ ಥೀಸಿಸ್ಗಳು ಕೂಡ ನಡೆದಿವೆ, ಕೇಸ್ ಸ್ಟಡೀಸ್ ಕೂಡ ನಡೀತಿದೆ, ಬೇರೆ ವಿಚಾರ. ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ಯಾವ ವ್ಯಕ್ತಿಗೆ ಯಾವ ಪಕ್ಷಕ್ಕೆ ಎಲೆಕ್ಷನ್ ಗೆಲ್ಲೋದು ಹೇಗೆ ಅಂತ ಗೊತ್ತಾಗ್ಬಿಡುತ್ತೋ, ಜನ ಅವ್ರು ಏನು ಕೆಲಸ ಮಾಡಬೇಕು ಅಂತ ಕ್ವಶನ್ ಮಾಡೋದು ಅಲ್ಲಿಗೆ ಕಳ್ಕೊಂಡ್ಬಿಡ್ತಾರಾ, ಅಥವಾ ಕ್ವಶನ್ ಮಾಡಿದ್ರೆ ಅವ್ರು ಕೇರ್ ಮಾಡಲ್ವಾ ಅಂತ? ಸರ್, ತಮ್ಮ ಕ್ವಶನ್ನು ಯಾವ ಥರ ಇದೆ ಅಂತ ಹೇಳಿದರೆ, ಈಗ 2 ಅಂಗಡಿ ಇರುತ್ತೆ. 2 ಅಂಗಡಿಯಲ್ಲಿ ಒಬ್ಬನು ಉಚಿತವಾಗಿ ಕೊಡ್ತಾ ಇರ್ತಾನೇನೋ, ಅಥವಾ ಡಿಸ್ಕೌಂಟಲ್ಲಿ ಕೊಡ್ತಾ ಇರ್ತಾನೆ. ಅವನ ಹತ್ರ ವ್ಯಾಪಾರ ಜಾಸ್ತಿ ಆಗುತ್ತೋ, ಅಥವಾ ಪಕ್ಕದಲ್ಲಿರೋ ಅಂಗಡಿ ಅವನೇನು ಕೊಡ್ತಾ ಇರಲ್ಲ, ಅಥವಾ ಅವನು ಮತ್ತೆ ಈಗ ಅವನು ಕೊಡಬೇಕಾಗತ್ತಾ, ಅವನು ಡಿಸ್ಕೌಂಟು ಅಥವಾ ಕ್ವಾಲಿಟಿ ಮೇಂಟೈನ್ ಮಾಡಬೇಕಾ, ಈ ಥರ ಇದೆ. ಸೊ ಹಾಗಾಗಿ ಅವನ ಅಂಗಡಿ ತೆಗ್ದಿಲ್ಲ ಅಷ್ಟೇ, ಇನ್ನೂ ಅಲ್ಲ ಅಂಗಡಿ ತೆಗ್ದಿಲ್ಲ. ಒಂದು ಏನಂದ್ರೆ ಅವಾಗ ಅವನು ಮತ್ತೆ ಅವನು ಅದೇ ತರ ಕೊಟ್ಟರೆ ವ್ಯಾಪಾರ ಆಗುತ್ತೆ, ಇಲ್ಲ ಅಂದ್ರೆ ವ್ಯಾಪಾರ ಆಗಲ್ಲ. ಅವ್ನು ಪಕ್ಕದವನು ಏನು ಕೊಡ್ತಾ ಇರ್ತಾನೆ ಅವನಿಗೆ ವ್ಯಾಪಾರ ಆಗುತ್ತೆ. ಮಧ್ಯಪ್ರದೇಶದ ನಿಮ್ಮ ಅಂಗಡಿ, ರಾಜಸ್ಥಾನ್ ನಿಮ್ಮ ಅಂಗಡಿ, ಡೆಲ್ಲಿ ನಿಮ್ಮ ಅಂಗಡಿ, ಬಿಹಾರದ ನಿಮ್ಮ ಅಂಗಡಿ, ಅದಲ್ಲಿ ಓಪನ್ ಮಾಡ್ಕೊಂಡು ನೀವು ಅದನ್ನೇ ಮಾಡ್ತಿರೋದಲ್ವಾ? ಒಂದು ಅದನ್ನೇ ನಾನು ಹೇಳಿದ್ದು, ನಾವು ನೋಡಿ ಸರ್, ಪೂರ್ತಿ ಯಾವುದು ಕಾಪಿ ಮಾಡ್ತಾ ಇಲ್ಲ, ನಮ್ಮದೇ ಆದಂತ ಯೋಜನೆಗಳು ಕೊಡ್ತೀವಿ. ಲಾಡ್ಲಿ ಬೆಹನಾ ಅಂತ ಅದನ್ನ ನೋಡಿ ಸರ್, ನರೇಂದ್ರ ಮೋದಿ ಅವರು ರೇವಡಿ ಕಲ್ಚರ್ ಅಂತ ಭಾಷಣ ಮಾಡಿದವರು, ಶಿವರಾಜ್ ಸಿಂಗ್ ಚೌಹಾಣ್ ಗೆಲ್ತಾ ಇದ್ದಂತೆನೆ ಉಲ್ಟಾ ಹೊಡೆದು ನಿಮ್ಮ ಪಾರ್ಟಿ ಅವರು ಇದೇ ಉಚಿತ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ರೈಟ್ಸೇ ಇಲ್ಲ ಅದ್ರಲ್ಲಿ ಮಾತಾಡಕ್ಕೆ. ಈಗ ಏನಾಗಿದೆ ಅಂದ್ರೆ, ನಾನು ಅಭಿವೃದ್ಧಿ ಮೇಲೆ ನಾನು ಗೆಲ್ತೀನಿ ಎಲೆಕ್ಷನ್, ನನ್ನ ಭಾಷಣದ ಮೇಲೆ ಗೆಲ್ತೀನಿ, ದೇಶ ಪ್ರೇಮ ನನಗೆ ಸಾಕು, ಹಿಂದೂ ಮುಸ್ಲಿಂ ಗೆಲ್ತೀನಿ ಹೇಳ್ಬೇಕಾಗಿತ್ತು. ನೀವು ಹಾಗಾದ್ರೆ ಈಗ ಬಂದ್ಬಿಟ್ರೆ ಅದೇ ಟ್ರ್ಯಾಕ್ ಗೆ. ನಾವು ಡೆವಲಪ್ಮೆಂಟ್ ಮೇಲೆ ನಮ್ದು ಪ್ರಯಾರಿಟಿ ಫಸ್ಟ್, ಅದಾದ ನಂತರ ನೆಕ್ಸ್ಟ್ ನೋಡಿ ಅದೊಂದೇ ಒಂದು ಇಟ್ಕೊಂಡು ಇವತ್ತಿನ ಪರಿಸ್ಥಿತಿ ಗೆಲ್ಲಕ್ ಆಗೋದಿಲ್ಲ. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಿರ್ಮಾಣ ನಿಮಗೂ ಗೊತ್ತಿದೆ. ತಪ್ಪು ಯಾಕೆ ಅಂತ ಹೇಳ್ತೀವಿ ಅಂತ ಕೇಳಿ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ ಹಗರಣ ಮಾಡಿದ್ರು ಇವರು. ನಾವು ಕೊಡ್ತಾ ಇದೀವಲ್ಲ, ಎಲ್ಲರ ಆತರ ಹಗರಣ ಆಗಿದೆ, ಕ್ಲೀನ್ ಆಗಿ ಹೋಗ್ತಾ ಇದೆ ಜನಗಳಿಗೆ. ಇವ್ರು 1 ತಿಂಗಳು ಹಾಕ್ತಾರೆ, 1 ತಿಂಗಳು ಹಾಕೋದಿಲ್ಲ. ನಾವು ಆಮೇಲೆ ನೋಡಿ ಸರ್, ಇನ್ನೊಂದು ಒಂದು ಡಿಬೇಟ್ ಅನ್ನು ಎಷ್ಟೊಂದು ಜನ ನೋಡ್ತಿರ್ತಾರೆ. ಈ ಹಗರಣ ಅನ್ನೋ ವರ್ಡ್ ಬಳಸಕ್ಕೆ ಮುಂಚೆ ನೀವು ಕೇರ್ಫುಲ್ ಆಗಿ ಯೋಚನೆ ಮಾಡಬೇಕು. 5,000 ಕೋಟಿನೋ 500 ಕೋಟಿನೋ 8,000 ಕೋಟಿನೋ ಒಬ್ರು ತಿಂದು ಬಿಟ್ಟಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಆಗಿರೋದು ಬೇರೆ. ಒಂದು ನಿಮಿಷ, ಆ ತಿಂಗಳುಗಳ ಹಣ 3-4 ತಿಂಗಳ ಹಣ ಅವ್ರಿಗೆ ಬಂದಿಲ್ಲ ಅನ್ನೋದು ಬೇರೆ. ಬಂದಿಲ್ಲ ಅನ್ನೋದು ಬೇರೆ, ಇಲ್ಲಿ ಹಗರಣ ನಡೆದಿದೆ ಅಂತ ನಾನು ಆರೋಪ ಮಾಡೋದು ಬೇರೆ. ಒಂದು ಡಿಬೇಟಲ್ಲಿ ಅದು ಸತೀಶ್ ಅವ್ರಿಗೂ ಕೇಳ್ಬಿಡ್ತೀನಿ ನಾನು. ಅಕೌಂಟ್ಗೆ ಹಾಕಿಲ್ಲ, ಅದನ್ನು ತಿಂದು ಬಿಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇನ್ನೊಬ್ರು ತಿಂಗಳ ಹಣ ಬಂದಿಲ್ಲಪ್ಪ ಅನ್ಬೇಕು, ಅದು ಹೇಳ್ಬೋದು, ಅದೊಪ್ಕೊಳ್ಳೋಣ. ಹಗರಣ ಅಂದ್ರೆ ಅವ್ರು ತಿಂದಿರೋದು ನೀವು ಸಾಕ್ಷಿ ಕೊಡ್ಬೇಕು. ಅದು ಎಲ್ಲಿ ಹೋಗಿದೆ ಮತ್ತೆ ಅವ್ರು ಕೊಟ್ಟಿದ್ದಾರೆ, ನಾವು ಕೊಟ್ಟಿದೀವಿ ಅಂತ ಹೇಳಿದ್ರಲ್ಲ ಮೇಡಮ್. ಮೇಡಮ್ ಹೇಳಿದ್ರಲ್ಲ ಸರ್, 1 ನಿಮಿಷ ಸತೀಶ್ ಅವ್ರು, ನಿಮ್ಗೆ ಗೊತ್ತಿಲ್ಲ. ಈಗ 1 ನಿಮಿಷ, ಮೇಡಮ್ ಹೇಳಿದ್ರಲ್ಲ ಆನ್ ಫ್ಲೋರ್ ಹೇಳಿದ್ರೆ ನಾವು ಕೊಟ್ಟಿದೀವಿ ಅಂತ, ಅದಕ್ಕೆ ಅದು ಕೊಟ್ಟಿದ್ದೀರಿ ಅಂತ ನೀವು ಫ್ಲೋರ್ ಅಲ್ಲಿ ಹೇಳಿದ್ರೆ ಮತ್ತೆ ಎಲ್ಲಿ ಹೋಯ್ತಾ ದುಡ್ಡು ಅಂತ. ಏನ್ ಗೊತ್ತಾ, ನೀವು ಪ್ರತಿಪಕ್ಷವಾಗಿ ಆಡಳಿತಾರೂಢ ಪಕ್ಷದ ಎಲ್ಲ ಲೋಪದೋಷಗಳು ಎತ್ತಿ ಹಿಡಿಯಕ್ಕೆ ನಿಮ್ಗೆಲ್ಲ ರೈಟ್ಸ್ ಇದೆ. ಆದ್ರೆ ವರ್ಡ್ ಬಳಸಬೇಕಾದ್ರೆ ಒಂದು ಸ್ಕ್ಯಾಮ್ ಅಂತ ಹೇಳಿಬಿಟ್ರೆ ನಾಳೆ ದಿನ ಅದು ಕೇಳಿದ್ರೆ ನಾನು ಆನ್ಸರ್ ಮಾಡಬೇಕು. ಏನು ಸ್ಕ್ಯಾಮ್ ಆಗಿತ್ತು ಹೇಳಪ್ಪ ಅಂದ್ರೆ ನೀವು ಆನ್ಸರ್ ಮಾಡಬೇಕು. ಹಣ ಬಂದಿಲ್ಲ ಅನ್ನೋದು ಬೇರೆ, ಖಜಾನೆಯಿಂದನೇ ಹಣ ಬಂದಿಲ್ಲ ಅನ್ನೋದು ಬೇರೆ. ಯಾರೋ ಬಂದು 5-6 ಜನ ಸೇರಿಕೊಂಡು 5,000 ಕೋಟಿನೋ 4,000 ಕೋಟಿನೋ ತಿಂದು ತೆಗೆದುಬಿಟ್ಟಿದ್ದಾರೆ, ಅವ್ರ ಮನೆಗಳಿಗೆ ಹೋಗ್ಬಿಟ್ಟಿದೆ ಹಣ, ಇಲ್ಲಿಗಲ್ಲ, ಅದನ್ನ ಬೇರೆ. ನಾವು ಅದ್ರಲ್ಲಿ ಎರಡರಲ್ಲಿ ಯಾವ್ದು ನಾವು ಒಂದು ಏನಂದ್ರೆ, ನೀವು ನೋಡಿದ್ರಿ ಸರ್ ಆನ್ ಫ್ಲೋರ್ ಅಲ್ಲಿ ಏನಾಯ್ತು ಅಂತ ನೀವು ನೋಡಿದ್ರಿ ಅಲ್ಲ. 1 ನಿಮಿಷ ಸತೀಶ್ ಅವರೇ, ತಮಗೆ ಟೈಮ್ ಕೊಟ್ಟಿದ್ದಾರೆ. ನಾನು ಅವಾಗಲೇ ನೀವು ಮಾತಾಡಲಿಲ್ಲ, ಅವ್ರು ಮಾತಾಡಬೇಡಿ ಅಂತ ಹೇಳಿದ್ರೆ ನಾನು ಮಾತಾಡ್ತೀನಿ, ನೀವು ಆಮೇಲೆ ನಿಮಗೆ ಟೈಮ್ ಕೊಟ್ಟಾಗ ನೀವು ಮಾತಾಡಿ. ಈಗ ನಾನು ಹೇಳ್ತಾ ಇರೋದು, ಈಗ ಒಂದು ಹಗರಣಗಳಲ್ಲಿ ಮುಳುಗೋಗಿದೆ ಅಂತ ಈಗಾಗಲೇ ನಾನು ಸ್ಪಷ್ಟಪಡಿಸಿದೆ. ಇದಾದ ನಂತರ ಸರ್, ಈಗ ಒಂದು ನೀವು ಏನು ಮಾಡ್ತಾ ಇದೆ ವಿರೋಧ ಪಕ್ಷದವರು, ಬಿಜೆಪಿಯವರು ಅಂತ ಆಮ್ ಆದ್ಮಿ ಪಕ್ಷದವ್ರು ಕೇಳಿದ್ರಿ ಕ್ವಶನ್. ಮೂಢ ಹಗರಣ ಮಾಡಿದಾಗ ನಾವು ಪಾದಯಾತ್ರೆ ಮಾಡ್ಕೊಂಡ್ಬಿಟ್ಟು ಅವರು ಸೈಟ್ ವಾಪಸ್ ಕೊಡ್ಲಿಲ್ವಾ ಸರ್ ಸಿದ್ದರಾಮಯ್ಯ ಅವರು? ಇಲ್ಲ ಕೊಡ್ತಿದ್ರು ಅವರು. ವಾಲ್ಮೀಕಿ ಹಗರಣ ಆದಾಗ ನಾಗೇಂದ್ರ ರಾಜೀನಾಮೆ ಕೊಡ್ಲಿಲ್ವಾ ಸರ್? ಪ್ರತಿಯೊಂದಕ್ಕೂ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ಇದು ಎಮ್ಮೆ ಚರ್ಮದ ಸರ್ಕಾರ ಸರ್. ಇದಕ್ಕೆ ಯಾವುದೇ ತರ ನಾವು ಎಷ್ಟು ಇದು ಹೇಳಿದ್ರು ನಿರಂತರವಾಗಿ ಇದು ಮಾಡ್ತಾನೆ ಇದ್ರು ಅವರು. ಯಾವ ರಾಜ್ಯದಲ್ಲೂ ಜಿಂಕೆ ಚರ್ಮದ ಸರ್ಕಾರ, ಸರ್ಕಾರ ಇಲ್ಲಿದೆ. ವಿಜೇಂದ್ರ ಅವರೇ, ಯಾವ ಸ್ಟೇಟ್ ಅಲ್ಲೂ ಜಿಂಕೆ ಚರ್ಮದ ಸರ್ಕಾರ ಎಲ್ಲೂ ಇರಲ್ಲ, ಎಲ್ಲ ಕಡೆ ಎಮ್ಮೆ ಚರ್ಮದ ಇರೋದು ಹೇಳಿ. ಆಮೇಲೆ ಈಗ ನಾನು ನಿಮ್ಗೆ ಅದೇ ಹೇಳಕ್ ಬಂದೆ, ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ಇವ್ರು ಹೇಳಿದ್ರು ಬಳ್ಳಾರಿಯಲ್ಲಿ ಏನೂ ಮಾಡಲೇ ಇಲ್ಲ ಅವರು. ನಾವು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಅವರೇ ಗುಂಡಾರಿಸ್ಕೊಂಡು ಅವ್ರ ಕಾರ್ಯಕರ್ತನ ಅವರೇ ಸಾಯಿಸಿ ನೋಡಿದ್ರಿ, ನೀವೇ ನೋಡಿದ್ರಿ, ಎಲ್ಲ ಮಾಡ್ಬಿಟ್ಟು ನಮ್ದು ಏನ್ ಸರ್ ಅದ್ರಲ್ಲಿ ಪಾತ್ರ ಏನಿದೆ? ನಾವು ಹೋರಾಟ ನಮ್ಮ ಶಾಸಕರ ಮನೆ ಮೇಲೆ ಗುಂಡಾರಿಸ್ತಾರೆ. ಸತೀಶ್ ಅವ್ರು ರೈಸ್ ಮಾಡಿದ ಕ್ವಶನ್ ಏನ್ ಗೊತ್ತಾ,
ಅಲ್ಲ ರೀ, ಅವರು ರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅವರು ವಾಕಿಂಗ್ ಮಾಡಕ್ಕೆ ರೆಡಿ ಇದ್ರು ಬೆಂಗಳೂರವರೆಗೂ. ನೀವು ಅದನ್ನ ಅಲ್ಲಿಗೆ ಮೊಟಕುಗೊಳಿಸ್ಬಿಟ್ಟು ಸರ್, ಬಳ್ಳಾರಿ ಈಗ ನೋಡಿ, ಸಮಾವೇಶ ನಾವು ಚಿಕ್ಕ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಅವ್ರು ಮೈಲೇಜ್ ತಗೋಬಿಡ್ತಾರೆ ಅಂತ ನಿಮ್ಗೆ ಗಾಬರಿ ಆಗ್ಬಿಟ್ರಾ ಇಲ್ಲಿ? ಇಲ್ಲ ಆ ತರದ್ದು ಯಾವ್ದು ಇಲ್ಲ ನಮ್ಮಲ್ಲಿ. ಒಂದು ನೋಡಿ ಸರ್, ಯಾವ್ದಾದ್ರು ಒಂದು ಯೋಚನೆ ಮಾಡ್ಬೇಕಾದ್ರೆ ಬೇರೆ ಬೇರೆ ವಿಚಾರಗಳು ಚರ್ಚೆಯಲ್ಲಿ ಇರ್ತದೆ. ಅವ್ರು ನಾವು ಮಾಡೇ ಬಿಡ್ತೀವಿ ಅಂತ ಎಲ್ಲೂ ಬಂದು ಅನೌನ್ಸ್ ಮಾಡಿಲ್ಲ. Okay. ಮಾಡ್ಬೇಕು ಅನ್ನೋದು ಇನ್ನೊಂದು ಇನ್ನು ಚರ್ಚೆಯಲ್ಲಿ ಇದೀವಿ ಅಂತ ಕೂಡ ಅವ್ರು ಹೇಳಿರೋದು, ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಸೊ ಹಂಗಾಗಿ ಆಮ್ ಆದ್ಮಿ ಪಾರ್ಟಿ ಅವರು, ನಾನು ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ತಾವು ಖಂಡಿತವಾಗಿ ಹೊಸ ಪಕ್ಷದ ಇದ್ದೀರಿ, ತಾವು ಸಂಘಟನೆ ಮಾಡಿ. ನೀವು ಒಂದು ನಾನು ಇವ್ರಿಗೆ ಅವ್ರು ಕೇಳ್ತೀನಿ, ನಾವೇನ್ ಮಾಡಿದ್ವಿ ಅಂತ ಕೇಳಿದ್ರಲ್ಲ ಸರ್, ತಾವು ಏನ್ ಮಾಡ್ತಾ ಇದೀರಿ ಕರ್ನಾಟಕದಲ್ಲಿ? ಒಂದೇ ಒಂದು ಇಷ್ಟು ಹಗರಣಗಳಾಗಿದೆ, ನೀವು ಅದು ಒಂದು ಕ್ಲಾರಿಟಿನೂ ಕೊಡ್ತಾ ಇಲ್ಲ. ಅವ್ರು ಇಂಡಿಯಾ ಅಲೈನ್ಸ್ ಅಲ್ಲಿ ಇದಾರಾ ಅಥವಾ ಹೊರಗಡೆ ಇಲ್ಲ ಅಂತ ಹೇಳ್ತಾರೆ, ಇಲ್ಲ ಅಂತ election ಮಾತ್ರ ಅಂತ ಹೇಳಿದ್ರೆ ಹೇಳಿದ್ರು. ಹೋರಾಟ ಮಾಡ್ಬೇಕಾ? ಬರೀ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಬಂದು ಡಿಬೇಟ್ಗೆ ಸೀಮಿತ ಆಗ್ಬಿಟ್ರೆ ಹೋರಾಟ ಮಾಡ್ಬೇಕಲ್ಲ ಸ್ವಾಮಿ ನೀವು ಒಂದು ಪಕ್ಷವಾಗಿ. ಆಮೇಲೆ ಇವರು ನಮ್ಗೆ ಬಹಳಷ್ಟು ಪಾಠಗಳು ಮಾಡಿದ್ರು ಅವಾಗ್ಲೇ. ಅದಕ್ಕೆ ನಾನು ಕೇಳ್ತೀನಿ, ನೀವು ಒಂದೇ ಒಂದು ಕ್ಷೇತ್ರದಲ್ಲಿ ಸ್ವಾಮಿ ಒಂದೇ ಒಂದು ಠೇವಣಿ ತಗೊಂಡಿದ್ದೀರಾ? ನನಗೆ ನೀವು ಬೆಳೀರಿ, ನಾವು ಬೇಡ ಅಂತ ಹೇಳೋದಿಲ್ಲ. ನಿಮ್ಮ ಪರಿಶ್ರಮ 10 ವರ್ಷದ ಯುವ ಪಕ್ಷ ಅಂತ ಕರೀತಾರೆ. ಎಲ್ಲಾ ಪಕ್ಷ ಒಂದೇ ತಕಡಿಲಿ ಇಡಬೇಡಿ, 10 ವರ್ಷ ಸಮಯ ಬೆಳಿಲಿ, ಬೇಡ ಅಂತ ಹೇಳ್ತಾನೆ ಇಲ್ಲ ಸರ್. ಎಲ್ಲದರಲ್ಲೂ ಮಾಡಿ ಮಾಡಿ ಒಂದು ಠೇವಣಿ ತಗೊಳ್ಳಿ, ಸಂಘಟನೆ ಮಾಡಿ, ಹೋರಾಟಗಳು ಮಾಡಿ. ಅದು ಬಿಟ್ಟು ನಮಗೆ ನೀವು ಬುದ್ಧಿವಾದ ಹೇಳ್ಬೇಡಿ. ಡಿಬೇಟ್ ಎಲೆಕ್ಷನ್ ಬಂದಾಗ ಇಟ್ಕೊಳ್ಳೋಣ ವಿಜಯೇಂದ್ರ. ನಾನು ಹೇಳ್ತಿರೋದು, ಈಗ ಡಿ ಕೆ ಶಿವಕುಮಾರ್ ಸಿಎಂ ಆಗಲ್ಲ, ನಿಮ್ಗೆ ಒಂದು ಇಶ್ಯೂ ನನ್ಗೆ ಏನ್ ಗೊತ್ತಾ ಸರ್, ಇವತ್ತಿನ ಒಂದು ಇಶ್ಯೂ ಇಲ್ಲ ನಿಮಗೆ. ನನ್ಗೇನಿಲ್ಲ ಸರ್, ನಮ್ಮ ಬಿಜೆಪಿಯ ಒಂದು ಸ್ಟ್ಯಾಂಡ್ ತುಂಬಾ ಆಸೆ ಪಟ್ಟಿದ್ರಿ ನೀವು ಡಿ ಕೆ ಶಿ ಆಗ್ಬೇಕು ಅಂತ ಹೇಳಿ. ಏನೋ ಒಂದು ಚೇಂಜ್ ಆಗ್ಲಿ, ಯಾಕೆ ಸರ್ ಆಸೆ? ಒಂದು ಬೆಳೆ ಆಸೆ ಇರೋದು ಅವ್ರು ಡಿ ಕೆ ಸುರೇಶ್ ಇದೆ ಸರ್ ಆಸೆ. ಆಸೆ ಇರೋದು ಡಿ ಕೆ ಫಾಲೋವರ್ಸ್ ಗೆ ಆಸೆ ಇದೆ ಸರ್. ನಮ್ಗೆ ಯಾಕೆ ಆಸೆ ಸರ್? ನಮ್ಗೆ ಆಸೆ ಇರೋದು ಏನ್ ಗೊತ್ತಾ ಸರ್, ನಿಮ್ಗೆ ರಾಜ್ಯ ನಿಮ್ಗೆ ಆಡಳಿತ ಕೊಡ್ತೀರಿ, ರಾಜ್ಯದ ಜನ ಆಡಳಿತ ನಡೆಸಿ. ನೀವು ಶಿವಕುಮಾರ್ ಹಾಕ್ ಮಾಡ್ತೀರಾ ಮಾಡಿ, ಇಲ್ಲ ಸಿದ್ದರಾಮಯ್ಯ ಕಂಟಿನ್ಯೂ ಮಾಡ್ತೀರಾ ಮಾಡಿ. ಈ ಕಿತ್ತಾಟ ನಿಲ್ಸಿ ಸ್ವಾಮಿ. ನಮಗೆ ಇದು ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಡೈಲಿ. ನೋಡಿ ಇವ್ರು ಹೆಂಗೆ ಅಂದ್ರೆ ಬಹಳಷ್ಟು ಚೆನ್ನಾಗಿ ಡೈವರ್ಷನ್ ಟ್ಯಾಕ್ಟಿಕ್ಸ್ ಮಾಡ್ತಾರೆ ಸರ್ ನಮ್ಮ ಸಿದ್ದರಾಮಯ್ಯ ಅವರು. ಏನಂದ್ರೆ ನೋಡಿ, ಈಗ ಒಂದು ಇಲ್ಲಿ ಉಪ ಆಯುಕ್ತದು ಶಿಡ್ಲಘಟ್ಟದಲ್ಲಿ ಇವ್ರ ಫಾಲೋವರ್ಸ್ ಧಮಕಿ ಹಾಕಿ ಕೊಲೆ ಬೆದರಿಕೆ ಎಲ್ಲ ಹಾಕಿದ್ರು. ಈ ಕಡೆಗೆ ಇವತ್ತು ವರ್ಣದಲ್ಲಿ ತಾವೇ ನೋಡಿದ್ರೆ ತಮ್ಮ ಮಾಧ್ಯಮಗಳು ತೋರಿಸಿದ್ರಿ, ಅಲ್ಲೂ ಕೂಡ ಒಂದು ಕುಟುಂಬಕ್ಕೆ ಕೊಲೆ ಬೆದರಿಕೆ. ಇದೆಲ್ಲ ಬರ್ತಿದ್ದಂಗೆ ಇನ್ನೇನೋ ಡೈವರ್ಟ್ ಮಾಡ್ಬಿಡ್ತಾರೆ. ಈ ಕೋಗಿಲುಕ್ ನೋಡಿ, ನೀವೇ ನೋಡಿ, ಕೋಗಿಲು ಹೋರಾಟ ಮಾಡಿ ದೊಡ್ಡ ಮಾಡ್ತಾರೆ, ಅಲ್ಲಿ ಬರ್ತಿದ್ದಂಗೆ ಇನ್ನೇನೋ ಡೈವರ್ಟ್ ಮಾಡ್ತಾರೆ. ಸೊ ಈ ಡೈವರ್ಟ್ ಮಾಡೋದ್ರಲ್ಲಿ ತುಂಬಾ ನಿಸಿಮಿರಿದೆ. ಕೂತ್ಕೊಳ್ಳಿ, ಕೋಗಿಲಿಗೆ ಹೋಗಿ ನೀವು ನಾವು ಪ್ರತಿಪಕ್ಷ ಇರೋದು ಡೈವರ್ಟ್ ಹಾಕಲ್ಲ. ನಾವು ಆಗಿದೀವಿ ಅಂತ ಹೇಳ್ತಾ ಇಲ್ಲ. ನಾವು ನೋಡಿ ಕೋಗಿಲು ಪ್ರತಿಭಟನೆ ಮಾಡಿ ನಾವು ಕೇಳಿ ಕೋಗಿಲು ಕ್ರೆಡಿಟ್ ನಿಮ್ಗೆ ಹೋಗ್ಬೇಕು, ನೋ ಡೌಟ್ ಅದರಲ್ಲಿ. ಕೇಳಿಸ್ಕೊಳ್ಳಿ, ಕೋಗಿಲಲ್ಲಿ ಇವ್ರು ಮನೆ ಕೀ ಕೊಡಕ್ ರೆಡಿ ಆಗ್ಬಿಟ್ಟಿದ್ರು. ಇನ್ನೇನಾಗಬೇಕಾಗಿತ್ತು ಇವಾಗ? ನಾನು ನೋಡಿ ಸರ್, ಈಗ ಇವ್ರು ಹೋರಾಟ ಮಾಡಿ ಗೆದ್ದಿರೋದು ಟ್ರೋಫಿ ನಿಮ್ದೇ ಕಂಡ್ರಿ ಅಂದ್ರು ಅನುಮಾನ. ನನಗೆ ಅನುಮಾನ ಅಲ್ಲ ಸರ್, ನಾವು ಅಲ್ಲಿ ಮಾಡ್ತಾ ಇದ್ದಂಗೆ ಅದನ್ನೇನು ಡೈವರ್ಟ್ ಮಾಡ್ತಾರೆ. ಕಂಪ್ಲೀಟ್ ಆಯ್ತಲ್ರಿ ಅದು? ಮನೆ ಕೊಟ್ರೇನ್ರಿ? ನಮ್ಮ ನೋಡಿ ಮನೆ ಕೊಟ್ರ ಮತ್ತೆ ಅದನ್ನ ಹೇಳಿ ಹೇಳ್ತಾ ಇಲ್ಲ ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ಸತೀಶ್